ಮಾಡ್ತಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. 1000 ಬೇಗ ಬೇಗ ಮಾಡಿ ಗಾಯ್ಸ್. 17 Pro Max ಬರುತ್ತೆ. ತಂಗಿ ಮೇಘ ಮಿಸ್ಸಿಂಗ್ ಇದ್ದಾಳೆ ನೋಡ್ ಮೇಘ. ನಾನು ಒಬ್ಬಳೇ ನೆನ್ಸ್ಕೊಳ್ಳೋದು ಮೇಘ ನಿನ್ನ. ನಾನು ನೀನು ಅಷ್ಟೇ. ನಿನಗೆ ನಾನು, ನನಗೆ ನೀನು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆರಿ ಹ್ಯಾಪಿ ಯುಗಾದಿ ಟು ಎವ್ರಿ ಒನ್. ಎಲ್ಲರ ಬಾಳಲ್ಲೂ ಕಹಿ ಕಡಿಮೆ ಇದ್ದು ಸಿಹಿ ಜಾಸ್ತಿ ಇರಲಿ ಅಂತಲೇ ಬಯಸ್ತೀನಿ. ಮೊಳ 50. ಅಮ್ಮ ನನಗೆ ಒಬ್ಬಟ್ಟು ಮಾಡೋದು ಹೆಂಗೆ ಹೇಳ್ಕೊಡ್ತೀನಿ ಬಾ ಅಂತ ಹೇಳಿ ಒಬ್ಬಟ್ಟು ಮಾಡ್ತಿದ್ದಾರೆ. ಒಬ್ಬಟ್ಟು ಸಾರಿಗೆ ರೆಡಿ ಮಾಡ್ತಿದ್ದಾರೆ. ಏನು ಮಿಕ್ಸ್ ಮಾಡ್ತಾ ಇದ್ದೀರಾ? ಬೆಳ್ಳುಳ್ಳಿ, ಈರುಳ್ಳಿ, ಒಂಚೂರು ಅರಿಶಿನ, ಜೀರಿಗೆ, ಕರಿಬೇವು ಸೊಪ್ಪು ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಎಲ್ಲ ಮಿಕ್ಸ್ ಮಾಡಿ. ಯಾರು ಹೇಳ್ಕೊಟ್ರು ರೆಸಿಪಿ ಇದು? ನಿಮ್ಮ ದೊಡ್ಡಮ್ಮ, ಚಂದ್ರಲೇವಟ್ ದೊಡ್ಡಮ್ಮ. ಅತ್ತೆ ನೋಡಿ ಕಲ್ತ್ಕೊಂಡಿದ್ದು. ಹೇಳ್ರಿ, ಅವಾಗ ಹಬ್ಬಕ್ಕೂ ಇವಾಗ ಹಬ್ಬಕ್ಕೂ ಏನು ಡಿಫ್ರೆನ್ಸ್ ಇದೆ? ಅವಾಗೆಲ್ಲ ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ. ಒಬ್ಬಟ್ಟೆಲ್ಲ ಮಾಡಿಕೊಂಡು ಎಲ್ಲರ ಮನೇಲೂ ಹಬ್ಬ ಮಾಡಿಬಿಟ್ಟು ಆಮೇಲೆ ಎಲ್ಲ ಗುಡ್ದಳ್ಳಿಗೆ ಹೋಗೋವು. ದೊಡ್ಡತ್ತೆ, ಚಿಕ್ಕತ್ತೆ, ಅಮ್ಮಮ್ಮ ಎಲ್ಲರೂ ಅಲ್ಲಿ ಸೇರೋರು. ಇವಾಗ ಅವ್ರವ್ರ ಮನೇಲಿ ಹಬ್ಬ ಮಾಡ್ಕೋತೀವಿ. ಮೊದಲೆಲ್ಲ ಅಜ್ಜಿ ತಾತನ ಗುಡ್ಡಿ ಮೇಲೂ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಇವಾಗ ಏನಿಲ್ಲ. ದೊಡ್ಡಮ್ಮ ಇರೋವಾಗ ದೊಡ್ಡಮ್ಮನೂ ಹೋಗೋದು, ಚಿಕ್ಕಪ್ಪ ಹೋಗೋರು. ನಾವು ಎರಡು ಮೂರು ದಿನ ಸ್ನಿತೀವಪ್ಪ ನಾವು. ಇವತ್ತು ಮಾಡಿದ್ರೆ ಸಾರು, ಇನ್ನು ಸೋಮವಾರ ಗಂಟೆ ಇದೆ ಸಾರು ನಮ್ಮ ಮನೇಲಿ. ನನಗೆ ಇಷ್ಟಪ್ಪ, ನಾನು ದಿನ ಕೊಟ್ಟರು ತಿಂತೀನಿ. ಸೊ 4 ದಿವಸ ಇದೇ ಸಾರೆ. ರುಬ್ತಾರೆ ಒಬ್ಬೊಬ್ಬರು, ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ತಾರೆ. ನಾವು ರುಬ್ಬಲ್ಲ, ಬರೀ ಹಿಂಗೆ ಕಿವುಚ್ಬಿಟ್ಟು ಬಿಡೋದು. ಕಿವುಚ್ಬಿಟ್ಟು ಕಲಿಸೋದು, ಅದಕ್ಕೆ ಸೇರಿಸೋದು. ಒಬ್ಬಟ್ಟು ಸಾರು ರೆಡಿ ಆಗ್ತಾ ಇದೆ.
ಸೊ ಒಬ್ರೊಬ್ರು ನಾನು ಕೆಲಸ ಮಾಡ್ಕೊಂಡ್ಬಿಟ್ವಿ ಬೇಗ ಆಗುತ್ತೆ ಅಂತ ನಾನು ಗುಡಿಸಿ ಒರೆಸ್ಕೊಂಡೆ. ಅಮ್ಮ ಕಿಚನ್ ನೋಡ್ಕೊತಾ ಇದ್ದಾರೆ ಆ್ಯಂಡ್ ಪ್ರಿಯಾ ಪಾತ್ರೆ ತೊಳಿತಿದ್ದಾಳೆ. ಇವತ್ತು ಆಂಟಿಗೆ ಬೇಡ ಬರೋದು ಅಂತ ಹೇಳಿದ್ವಿ, ಅವ್ರಿಗೊಬ್ಬ ಇರುತ್ತೆ ಮತ್ತು ನಾವು ಮಧ್ಯಾಹ್ನ ಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ. ಹಾಗಾಗಿ ಸೊ ಆಂಟಿಗೂ ಬರೋದು ಬೇಡ ಅಂತ ಹೇಳಿದ್ವಿ. ಹಿಂಗಿದೆ ಪಾಪಚಿ. ಪ್ರಿಯಾ ಇಸ್ ವಾಷಿಂಗ್ ವೆಸಲ್ಸ್. ಅಭಿ ಇನ್ನೂ ಇದ್ದಿಲ್ಲ. ಆಲ್ ಸೆಟ್ ರೆಡಿ. ಎಲ್ಲ ಕಡೆ ನೀಟ್ ಪಳ್ಳ ಪಳ್ಳ. ನೋಡಿ ನಮ್ಮ ಮೈರಾನ ಅವಳಿಗೆ ಆಚೆ ಕಡೆ ಬಾಲ್ಕನಿ ನೋಡ್ಕೊಂಡು ಕುತ್ಕೊಳ್ಳೋಕೆ ಇಷ್ಟ. ಆದರೆ ಎಲ್ಲಿ ಬಿದ್ದೋಗ್ಬಿಡ್ತಾಳೋ ಅಂತ ಭಯಕ್ಕೆ ನಾವು ತೆಗಿಯಲ್ಲ. ಅಂದರೂ ಈ ಕಡೆಯಿಂದನೇ ನೋಡ್ಕೊಂಡು ಕೂತಿರ್ತಾಳೆ ಅವಳು. ಐರು ಐರು ಇಲ್ಲೋಡು ಸೇಬಿ ಓಯ್ ಬಾಲ ಮಾತ್ರ ಅಲ್ಲಾಡ್ಸು, ತಿರುಗಬೇಡ ನೀನು. ಒಬ್ಬಟ್ಟಿಗೂ ಹೂರ್ಣ ಬೇಯಿಸ್ಕೊಂಡಿದ್ವಲ್ವ ಅದನ್ನು ಹಾಕೋತಾ ಇದ್ದೀವಿ. ಅಲ್ತಸ್ ಅಲ್ತಸ್ ಅಲ್ದು ಸಾಸಿವೆ ಅಲ್ತು ನೋಡಿ ಅಲ್ತಸ್ ಏ ಐರಾ ಇಲ್ಲಿ ನೋಡು. ಅದು ಸುಮ್ ಮಾಡಿಬಿಡ್ವೆ, ಕಾಣಿಸ್ತಾನೆ ಇಲ್ಲ ಅಲ್ಲಿ. ಕಾಣಿಸ್ತಾ ಇಲ್ಲ ಎಲ್ಲಿ ತೆಗ್ದವಳು ಅವಳು ಬಾಯಿ ತೆಗಿತಾ ಇಲ್ಲ ಅವಳು. ನಮ್ಮಮ್ಮ ದೇವ್ರ ಮನೆ ರೆಡಿ ಮಾಡ್ತವ್ರೆ. ನಾನು ಅಷ್ಟಕ್ಕೆ ಮನೆ ಇಟ್ಕೊಟ್ಟೆ. ನಮ್ಮಮ್ಮ ಹೂವು ಎಲ್ಲ ಹಾಕ್ತವ್ರೆ. ಇವಳು ಏನು ಕೆಲಸ ಮಾಡಿಲ್ಲ ಬೆಳಗಿಂದ, ಸುಮ್ಮನೆ ಕೂತ್ಕೊಂಡವಳೆ. ಏನು ಮಾಡಿಬಿಟ್ಟೆ ಹೇಳ್ಬಿಡು. ಆ ಥರ ರೆಕಾರ್ಡ್ ಐತೆ ಯಾರು ಕ್ಲೀನ್ ಮಾಡಿರೋದು ಅಂತ. ಕೆಲಸನೇ ಮಾಡಲ್ಲ ಇಲ್ಲ ನೋಡ. ಅಮ್ಮ ಇವತ್ತು ಐಡಿಯಾ ಮಾಡಿ ಆಂಟಿಗೆ ಬರಬೇಡ್ರಿ ಅಂತ ಅಂದ್ಬಿಟ್ಟು ನಮ್ಮ ಕೈಲೇ ಕೆಲಸ ಮಾಡಿಸ್ಬಿಟ್ಟೆ. ಅದೇ ಮಕ್ಕಳು ಮಾಡಿದ್ರೆ ವರ್ಷ ಪೂರ್ತಿ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು ಹಿಂಗೆ ಮಾಡೋದು ನೀವು. ಹಬ್ಬ ಆಗೋಯ್ತು, ಪೂಜೆ ಮಾಡಿಬಿಟ್ರೆ ಹಬ್ಬ ಆಗೋಯ್ತು. ತಿನ್ಬೇಕಾ? ಕರೆಕ್ಟಾಗೈತೆ, ಸುಮ್ಮನಿರ. ಒಂದು ಕೆಲಸ ಮಾಡು, ಒಂದು ಕೆಲಸ ಮಾಡು, ಐಫೋನ್ 17 Pro Max ಕೊಡಿಸ್ಬಿಡು, ಚೆನ್ನಾಗಿರುತ್ತೆ ವೀಡಿಯೋಸ್ಗೆಲ್ಲ. ಗೈಸ್ ಅವಳು 1000 ಸಬ್ಸ್ಕ್ರೈಬರ್ ಆದರೆ ನನಗೆ ಐಫೋನ್ 17 Pro Max ಕೊಡಿಸ್ತೀನಿ ಅಂದವಳೆ. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ. 1000 ಬೇಗ ಮಾಡಿ. ಅವಳ ಹತ್ರ ನಾನು ಮಾತಕ್ಕೆ ತಪ್ಪಿದ್ರೆ ನಿನಗೆ
17 Pro Max ಅಷ್ಟೇ. ಅವಾಗ ಯಾವ್ದಾದ್ರು ಹೊಸದು ಬಂದಿದ್ರು ಅದೆಲ್ಲ ಅಲ್ಲ. ಅಮ್ಮ ನೀವೇ ಸಾಕ್ಷಿ ಅಮ್ಮ ಈ ಮಾತಿಗೆ. ಸಾಕ್ಷಿ, ನೀನ್ ವಿಡಿಯೋ ಮಾಡ್ಕೊಂತ ಇಲ್ವಾ ಅಲ್ಲಿ? ಬಾಬಾನೇ ಸಾಕ್ಷಿ. ಪ್ಲೀಸ್ ಗಾಯ್ಸ್ 1000 ಬೇಗ ಬೇಗ ಮಾಡಿ ಗಾಯ್ಸ್. 17 Pro Max ಬರುತ್ತೆ. ಮತ್ತೆ ಅವಳಿಗೆ ಬಾ ಬಚ್ಚಿ ಪಾಪ ಅಲ್ಲೋಡಿ ಪ್ರೇಮ ಕಾಯ್ಕೊಳ್ಳೋಳಿ ನಮ್ಮ ಬರಕ್ಕೆ. ಬಾ ಕಮಿ ಬಾ ಬೇಗ ಬರಬೇಕು, ಬೇಗ ಬಿಸಿಲು ಕರಿಗಾಗ್ತೀಯಾ. ಗುಡ್ ಗರ್ಲ್ ಐರಾ. ಲಟ್ಸೋ ಥರನೂ ನಾಟಕ ಮಾಡ್ಬಿಡು. ಬೆಳಗ್ಗೆದ್ದ ಕೆಲಸ ಮಾಡಿದ್ದು ನಾಟಕ ಮಾಡಿದ್ಯಾ? ನಿಜ ನಿಂಗೆ ಬರಲ್ವಾ? ಅವಳೆಲ್ಲ ನೋಡಮ್ಮ ಬಾತದೈತೆ. ಒಬ್ಬಟ್ಟು ಮಾಡಲ್ಲ ಅಂತ ಹೇಳ್ಕೊಟ್ಟಿದ್ದು. ಇಷ್ಟ ಬೇಡ ಸಾಕಿಲ್ಲ ಅದೇ ಬೇಕಾಗಿ ಹಾಗೆನಾ. ಅಭಿಷೇಕ್ ನೋಡು. ಇವನು ಕಾಲೇಜ್ ಹೋಗ್ಬೇಕಾದ್ರೆ ಅಭಿಷೇಕ್ ಅನ್ನಾದ್ರೂ ಮಾತಾಡ್ತಾನ ಕಡೆ. ಇದು ಡೌವೇ ಮಾಡ್ತಾರದು, ಇದು ಗ್ಯಾರಂಟಿ. ಅದಕ್ಕೆ ಅವ್ನು ಮಾತಾಡ್ತಿಲ್ಲ. ಅಭಿ ಕಣ್ಬಿಡಂಗೆ ನನ್ನ ಬ್ಲಾಗ್ಗೆ ಹಾಯ್ ಹೇಳು. ಅಭಿ ಇದಳು ಇಷ್ಟೆಲ್ಲ ನಿದ್ದೇನಿಲ್ಲ, ಬರೀ ಡವ್ವೇ ಮಾಡ್ತಾರದು. ಅಬ್ಬು ಅಬ್ಬು ಇದ್ದಳು ಅಪ್ಪ ಇವತ್ತು ತೋರಣ ಕಟ್ಬೇಕಾದಳು. ಇದಳಲ್ವಾ? ಹಾಂ ಇದಳ್ತಾ ಇಲ್ವಾ? ಹೇಳ್ಬಿಡು. ಇದಳಲ್ವಾ? ಇನ್ನೆಷ್ಟು ಹೋಗ್ತೀಯೋ? ಹೇಳಿದ್ರೆ ಹೋಗ್ತೀನಿ, ನಾನು ಇಲ್ಲೇ ಇರ್ತಾ ಇರ್ತೀನಿ. ನೋಡು ಹೇಳ್ಬೇಕ. ಇದಳ ಅಬ್ಬು ಪೂಜೆಗೆ ರೆಡಿ ಆಗ್ತಾ ಇದೆ. ಭಕ್ತರಾಗಲೇ ಬಾಲ ಅಲ್ಲಾಡ್ಸ್ಕೊಂಡು ಕೂತಿದ್ದಾರೆ ಪ್ರಸಾದಕ್ಕೋಸ್ಕರ. ಐರು ತಿನ್ನಕೊಂತಾನೆ ಇದು ಹಾಕೋತೀನಿ ಇವತ್ತು. ಸೊ ನಮ್ಮನೇಲಿ ಹಬ್ಬ ಆಯಿತು, ಸಿಂಪಲ್ಲಾಗಿ ಪೂಜೆ ಆಯಿತು, ಸಿಂಪಲ್ಲಾಗಿ ಅಡುಗೆ ಕೂಡ ಆಯಿತು. ಇವತ್ತು ಗುರುವಾರ, ನಾನು ಉಪವಾಸ, ಹಾಗಾಗಿ ಇವತ್ತೇನೂ ತಿಂದಿಲ್ಲ. ಒಂದೊತ್ತು ಉಪವಾಸ ಇರ್ತೀನಿ. ಸೊ ಮಧ್ಯಾಹ್ನದ ಮೇಲೆ ಹಬ್ಬದ ಅಡುಗೆನ ಊಟ ಮಾಡಬೇಕು. ನಮ್ಮ ಅಜ್ಜಿಯವರು ಹಬ್ಬ ಕರೆದಿದ್ದಾರೆ. ಸೊ ಇವಾಗ ಅಮ್ಮಮ್ಮ ಮನೆಗೆ ಹೋಗ್ತಾಯಿದ್ದೀವಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ. ಮೇಘು ಇಲ್ಲ, ಮೇಘು ಊರಿಗೆ ಹೋಗಿದ್ದಾಳೆ, ಅವಳೊಬ್ಳು ಮಿಸ್ಸಿಂಗ್. ಸೊ ನಾವೆಲ್ಲರೂ ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರಿಗೂ ವಿಶಸ್ ಹೇಳಿ ಬರೋಣ. ನಿಮ್ಮ ಮನೆಗಳಲ್ಲಿ ಹಬ್ಬ ಹೇಗಾಯಿತು ಅಂತ ನನಗೆ ತಿಳಿಸ್ಕೊಡಿ. ನಿಮ್ಮ ಮನೇಲಿ ಎಲ್ಲ ಹಬ್ಬದ ಅಡುಗೆ ಏನು ಮಾಡಿದ್ದೀರಾ ಅಂತ ತಿಳಿಸ್ಕೊಡಿ ನನಗೆ. ನಮ್ಮ ಮನೇಲಿ ಒಬ್ಬಟ್ಟು ಸ್ಪೆಷಲ್ಲು, ಒಬ್ಬಟ್ಟು ಮಾಡೋಣ ಅಂಥೇಳಿ ನಾನು ಅಮ್ಮ ಸೇರ್ಕೊಂಡು ಒಬ್ಬಟ್ಟು ಮಾಡಿದ್ದೀವಿ. ಮಾವಿನಕಾಯಿ ಚಿತ್ರಾನ್ನ, ಕಾಳು ಗೊಜ್ಜು, ಕೋಸಂಬರಿ, ಇದಿಷ್ಟು ಸಿಂಪಲ್ಲಾಗಿ ಮಾಡಿದ್ದೀವಿ. ಇವಾಗ ಅಲ್ಲೂ ಹೋಗ್ಬೇಕಲ್ಲ ಅಂತ ನಮ್ಮ ಮನೇಲಿ ಇಷ್ಟು ಅಡುಗೆ ಮಾಡಿದ್ದೀವಿ. ಅಲ್ಲಿ ಹೋಗಿ ಅಲ್ಲೇನೇನು ಮಾಡಿದ್ದಾರೆ ನಿಮಗೆ ಹೇಳ್ತೀನಿ. ರಘು ಇಲ್ಲ ಇವತ್ತು, ರಘುಗೆ ಡ್ಯೂಟಿ ಇದೆ, ಆಫೀಸ್ ಹೋಗಿದ್ದಾರೆ ಅವರು. ಮಧ್ಯಾಹ್ನ ಬೇಗ ಬಂದರೆ ಬರ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು.
ಇದು ಇವತ್ತಿನ ನನ್ನ ಸಿಂಪಲ್ ಔಟ್ಫಿಟ್ಟು. ಇದು ಚೂಡಿದಾರ್, ದುಪ್ಪಟ್ಟ ಕೂಡ ಇದೆ, ದುಪ್ಪಟ್ಟ ಹಾಕೋಬೇಕು. ಸಿಂಪಲ್ ಔಟ್ಫಿಟ್, ಲಾಸ್ಟ್ ಮೂಮೆಂಟಲ್ಲಿ ತಗೊಂಡಿದ್ದು. ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಕೋತಿದ್ದೀನಿ. ಇದು ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರು. ಅಲ್ಲಿ ನಿಮಗೆ ಬ್ಲ್ಯಾಕ್ ಥರ ಕಾಣಿಸ್ತಾನೆ ಅನ್ಸುತ್ತೆ. ಇದು ಡಾರ್ಕ್ ಗ್ರೀನ್ ಕಲರ್ ಆ್ಯಕ್ಚುಲಿ ಡ್ರೆಸ್ಸು. ಫುಲ್ ಡ್ರೆಸ್ ತೋರಿಸ್ತೀನಿ ಇದು ಒಂದ್ಸತಿ. ಇದು ಗ್ರೀನ್ ಕಲರ್, ಮೇ ಬಿ ವಿಡಿಯೋದಲ್ಲಿ ಬ್ಲ್ಯಾಕ್ ಕಾಣಿಸ್ತಿದೆ ಅನ್ಸುತ್ತೆ. ಇದು ಗ್ರೀನ್ ಕಲರ್ ಡ್ರೆಸ್. ಇದಕ್ಕೆ ಪ್ಯಾಂಟ್ ಆ್ಯಂಡ್ ಟಾಪ್, ದುಪ್ಪಟ್ಟ ಕೂಡ ಇದೆ. ಶೆಕೆಲಿ ದುಪ್ಪಟ್ಟ ಏನು ಹಾಕೊಳ್ಳೋದಂತ ಹಾಕೊಂಡಿಲ್ಲ. ಈ ಥರ ಬರುತ್ತೆ ದುಪ್ಪಟ್ಟ. ನಿಮಗೆ ದುಪ್ಪಟ್ಟ ಕೂಡ ಬರುತ್ತೆ. ದುಪ್ಪಟ್ಟ ಈ ಥರ ಇದೆ. ಹೆಂಗೆ ಅನಿಸ್ತದೆ ಡ್ರೆಸ್ ಅಂತ ಹೇಳಿ. ಇದು ಸಿಲ್ಕ್ ಮೆಟೀರಿಯಲ್ಲು, ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಸಿಲ್ಕ್ ಮಾಡಿರೋದು ದಪ್ಪ ಬರುತ್ತೆ ಅಂದ್ಕೊಂಡೆ, ಇಲ್ಲ ಚೆನ್ನಾಗಿದೆ. ಇಲ್ಲಿ ತನಕ ಲೈನಿಂಗ್ ಕೊಡಿದ್ದಾರೆ, ಇಲ್ಲಿಂದ ಲೈನಿಂಗ್ ಇಲ್ಲ. ಹೇಗೆ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮಾಡಿ. ನೆಕ್ ಈ ಥರ ಬಂದಿದೆ. ಇದಕ್ಕೆ ಸ್ಲೀವ್ಸ್ ಕೂಡ ಇದೆ ಥರ. ವಾಟ್ಸ್ ದಾಟ್? ತಂಗಿ ಸೇರ್ಕೊಂಡು ಒಬ್ಬಟ್ಟು ಮಾಡಿದವ್ರೆ. ಕವರ್ ತಗೋ. ಇದು ನಮ್ಮ ಅಮ್ಮಮ್ಮ ಅವರ, ಯಾರಮ್ಮಮ್ಮ ಇವರು? ಅತ್ತೆ ಮಾವಂದು ಯುಗಾದಿ ಹಬ್ಬದಲ್ಲಿ ಮಾಡೋದು ಇವರು. ಅದಕ್ಕೆ ಇವತ್ತು ಅವ್ರಿಗೆ ಮಾಡಲ್ಲ, ಅದರಿಂದ ಇವತ್ತು ಉಗಾದಿ ಹಬ್ಬದ ದಿನ ಮಾಡೋದು. ಅವ್ರ ಅತ್ತೆ ಮಾವಂದು ಈ ಹಬ್ಬದ ದಿನನೇ ಅದು ವೈಟ್ ರೈಸ್ ಅನ್ಸುತ್ತೆ. ವೈಟ್ ರೈಸ್ ಇವಾಗಲೇ ತೆಗಿತಾ ಇದ್ದೀರಾ? ಕಲಿಸಿದ ಬಿಸಿ ಮಾಡಮ್ಮ ಹಾಲು. ಇದು ಕಲ್ಗುಜ್ಜು, ಆಲೂಗಡ್ಡೆ ಪಲ್ಯ, ಚಿತ್ರಾನ್ನ, ಹಪ್ಪಳ, ಒಬ್ಬಟ್ಟು ಸಾರು, ಕೋಸಂಬರಿ, ಒಬ್ಬಟ್ಟು ಸಾರು, ತುಪ್ಪ, ನೀರು ಬಾಟ್ಲು, ಪ್ರೇಮ, ಬೆಸ್ಟ್ ಪ್ರೇಮ. ನನಗೆ ಕಂಫರ್ಟಬಲ್ ಆಗಿ ಊಟ ಮಾಡಬೇಕು, ಅದಕ್ಕೋಸ್ಕರ ನಾನು ಬೈಬೇಡ. ಅಷ್ಟೊಂದು ಹಾಕ್ಬಿಟ್ಟು ನಾನು ಊಟ ಮಾಡ್ತಿದ್ದೀನಿ. ಇವತ್ತು ಗುರುವಾರ, ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ, ಸುಸ್ತಾಗ್ತಿದೆ. ಪೂಜಾ ಟೈಮ್ಗೆ ಎದ್ದಿರೋದು. ಹ್ಯಾಪಿ ಯುಗಾದಿ ಅಭಿ. ವಿಶ್ ಯು ದ ಸೇಮ್ ಗೈಸ್. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆ ಇಲ್ಲ ಅವಳು ನಂದು ನಾನು ಮಾಡ್ಕೊತೀನಿ. ಪ್ರೇಮ, ಇಲ್ಲಿ ಇಷ್ಟಿದ್ರು ಏನೋ ಒಂದು ಮಿಸ್ಸಿಂಗ್ ಇದೆ. ಏನು ಹೇಳು? ಹಪ್ಪಳ. ನನಗೆ ಅವೆಲ್ಲ ಏನು ಬೇಡ, ತಿಳಿ ಇಲ್ಲ ಇಲ್ವಾ ಹಪ್ಪಳ? ಒಬ್ಬಟ್ಟು ಒಂದು ಚೂರು ತಿನ್ರಿ. ಅಲ್ಲ, ಒಂದೇ ಒಂದು ಮೇಘ ಬೇಡವಾ? ನನ್ನ ತಂಗಿ ಮೇಘ ಮಿಸ್ಸಿಂಗ್ ಇದ್ದಾಳೆ. ನೋಡ್ ಮೇಘ, ನಾನು ಒಬ್ಬಳೇ ನೆನ್ಸ್ಕೊಳ್ಳೋದು ಮೇಘ ನಿನ್ನ. ನಾನು ನೀನು ಅಷ್ಟೇ. ನಿನಗೆ ನಾನು, ನನಗೆ ನೀನು. ಚಿತ್ರಾನ್ನ ಅಂತೂ ಸಖತ್ತಾಗಿದೆ. ಸೋ 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 ಯಮ್ ಆಗಿದೆ. ನೀವೇ ತಗೊಂಡ್ರ ಫೋಟೋ?
ಯುಗಾದಿ ಹೇಗಿತ್ತು ರಘು ಊಟ? ಸಖತ್ತಾಗಿತ್ತು. ವಾಟ್ ಡಿಡ್ ಯು ಲೈಕ್ ಮೋಸ್ಟ್? ಹಾಂ ಏನು ಚೆನ್ನಾಗಿ ಜಾಸ್ತಿ? ಜಾಸ್ತಿನಾ? ಹಪ್ಪಳ, ಆಮೇಲೆ ಸಾಂಬಾರು ಚೆನ್ನಾಗಿದೆ, ಹಾಂ, ಆಮೇಲೆ ಆಲೂಗಡ್ಡೆ ಗೊಜ್ಜು ಚೆನ್ನಾಗಿದೆ, ಕಾಳು ಗೊಜ್ಜು ಚೆನ್ನಾಗಿದೆ, ಕೋಸಂಬರಿ ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆ. ಕೋಸಂಬರಿ ಕೂಡ ಚೆನ್ನಾಗಿದೆ ಅಂತ ಇದ್ದಾರೆ. ಸೊ ಔಟ್ ಆಫ್ ಔಟ್ ಲತಕ ಸೂಪರ್ ಅಡುಗೆ. ಬಟ್ಟೆ ಕೊಡ್ಸಂದ್ರೆ ರಂಜಾನಕ್ಕೆ ಕೊಡಿಸ್ತೀನಿ ಅಂತ, ಅದಕ್ಕೆ ನನ್ನ ಹೆಸರು ಪ್ರೇಮ ಬೇಗಮ್ ಅಂತ ಇಟ್ಕೊಬೇಕಂತೆ. ಹ್ಯಾಪಿ ಯುಗಾದಿ. ನೈಟ್ ಗಾಯ್ಸ್, ನಿದ್ದೆ ಬರ್ತಾ ಇದೆ. ಯುಗಾದಿ ಬಂದೈತೆ ಮನೆಗೆ, ಯುಗಾದಿ ಬಂದೈತೆ. ಬಿಡೋ ಹೆಂಗೆ ಬಿಟ್ಬಿಡ್ತೀರ ಹೇಳೋ, ನನ್ನ ಎಬ್ಬಿಸ್ಬಿಡಿಲ್ಲ ನಾನು ಎಬ್ಸಿದ್ದೀರ ನಿನ್ನ, ಬಿಟ್ಬಿಟ್ರೆ ಇವಾಗ. ನಾನು ನಿನ್ನ ಎಬ್ಸ. ಯುಗಾದಿ ಬಂದೈತೆ ನಮ್ಮನೆಗೆ, ಯುಗಾದಿ ಬಂದೈತೆ. ನನ್ನ 10 ಗಂಟೆಗೆ ಎಬ್ಬಿಸೋರು. ನನ್ನ ಏನು ಕೆಲಸ ಇರೋದು ಸುಮ್ಮನೆ ಎಬ್ಬಿಸೋರು 10 ಗಂಟೆಗೆ. ಇವಳೊಬ್ಳು ಅವಳೊಬ್ಳು, ಅವ್ಳಿಗೆ ಇವಾಗ ಹೋಗಿ ಕೆಲಸ ಆಯ್ತು ಅಂತ ಬಿಟ್ಟಿದ್ದೀನಿ. ಇವಾಗ ಹೋಗಿ ಕಿವಿ ಹತ್ರ ಬಡ್ಕೊತೀನಿ ನೋಡ್ರಿ ಅವ್ರಿಗೆ. ಬಂದೈತೆ ನಮ್ಮನೆಗೆ, ಯುಗಾದಿ ಬಂದೈತೆ. ಮಲ್ಕೊಳಕ್ ಬಿಟ್ಬಿಟ್ರೆ ಮೊಬೈಲ್ ಬೀಳ್ತಾ ಇತ್ತಲ್ಲ. ನಾನು ಮಲ್ಕೊಳಕ್ ಬಿಟ್ಬಿಟ್ರೆ ನಿನ್ನ ನನ್ನ ಹೆಸರು 500 ರೂಪಾಯಿ ಕೊಡ್ತೀನಿ ಬಿಡು. 500 ರೂಪಾಯಿ ಕೊಡ್ತೀನಿ ಬಿಡು, ಬೇಡವಾ? ಸರಿ ಬಿಡು. ಯುಗಾದಿ ಬಂದೈತೆ ನೀನು ಇನ್ನೊಂದ್ಸತಿಗೆ ಏನಾಗಾರ ಕೇಳು. ನಮ್ಮನೆಗೆ, ಯುಗಾದಿ ಬಂದೈತೆ, ಯುಗಾದಿ ಬಂದೈತೆ. ಅಬೇ ತಮಾಷೆ ತಮಾಷೆ. ಬೆಲ್ಲ ಬಂದೈತೆ. 2 ಕಡ್ಡಿಯಲ್ಲಿ ಹಚ್ಕೊಂಡು ಬಂದೆ ಗೊತ್ತಾ ನಾನು. ಮನೆಗೆ ಚುಟ್ಬಿಟ್ಟ, ಮನೆಗೆ ಚುಡು. ಸೊ ಹೀಗಿತ್ತು ನಮ್ಮ ಯುಗಾದಿ. ನಿಮಗೂ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ರಿ ಅಂತಲೂ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.